ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಹಾಂ ಹೇಳಿ. ಅದು ಡಾಕ್ಟರ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೌದಾ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಳಿ, ಏನು ವಿಷಯ? ಅದು ಡಾಕ್ಟರ್, ಹೇಗೆ ಕೇಳಬೇಕೋ ಗೊತ್ತಾಗ್ತಿಲ್ಲ. ಏನೇ ಇದ್ರೂ ನೇರವಾಗಿ ಕೇಳಿ, ಪರವಾಗಿಲ್ಲ. ನಮ್ಮ ಅತ್ತಿಗೆ ಮತ್ತೆ ಅವ್ರ ಗಂಡ ಇಬ್ರು ಸೇರ್ಕೊಂಡು ನಮ್ಮ ಮಾವನ್ಗೆ ಸ್ಲೋ ಪಾಯ್ಸನ್ ಕೊಟ್ಟಿರೋ ವಿಚಾರಕ್ಕೆ ಏನ್ ಹೇಳಿದ್ರು, ಹೇಗ್ ಕೇಳಿದ್ರು, ಎಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೋ ಅಂತ ಸ್ವಲ್ಪ ಹಿಂಜರಿಕೆ ಆಗ್ತಾ ಇದೆ ಅಷ್ಟೇ. ಹಾಗಂತ ನಾನು ಕೇಳದೆ ಇರೋದಕ್ಕೂ ಆಗಲ್ಲ. ಒಂಥರ ಧರ್ಮ ಸಂಕಟದಲ್ಲಿ ಇದ್ದೀನಿ ಡಾಕ್ಟರ್. ನಿಮ್ಮ ಮಾತನ್ನು ಕೇಳ್ತಿದ್ರೆ ನಿಮ್ಮ ಮಾವನವ್ರ ಬಗ್ಗೆ ಏನೋ ಕೇಳಬೇಕು ಅಂತಿದ್ದೀರಾ ಅನ್ಸುತ್ತೆ. ಹೌದು ಡಾಕ್ಟರ್. ಏನು ಕೇಳಬೇಕೋ ಕೇಳಿ. ನಾನು ಕೇಳೋದನ್ನ ನೋಡಿ ನೀವು ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲ, ಕೇಳಿ. ಅದು ನಮ್ಮ ಮಾವನವರು ಇನ್ನ ಎಷ್ಟು ದಿನ ಬದುಕ್ತಾರೆ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಅದು ಡಾಕ್ಟರ್, ಅದೇನಂದ್ರೆ, ಅಯ್ಯೋ ಇವಳು ಯಾವಾಗ ಬಂದಪ್ಪ? ಯಾರ ಮುಂದೆ ಈ ವಿಚಾರ ಕೇಳಬಾರ್ದು ಅಂದ್ಕೊಂಡು ಅವಳ ಮುಂದೆನೇ ಕೇಳೋ ಹಾಗಾಯ್ತಲ್ಲ. ಇನ್ನು ನಿಜಾನ ತಿಳ್ಕೊಳ್ಳೋದಕ್ಕೆ ಖಂಡಿತ ಇವಳು ಬಿಡೋದಿಲ್ಲ. ಏನಪ್ಪ ಮಾಡಲಿ? ಕಾವೇರಿ, ಯಾವಾಗ ಬಂದೆ? ನೀವು ವಿಷಯ ಕೇಳಕ್ ಶುರು ಮಾಡಿದ್ರಿ ಅಲ್ವಾ, ಅವಾಗ್ಲೇ ಬಂದೆ. ಅಲ್ಲ, ನೀವ್ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ಮಾವನ್ಗೆ ಆ ಪ್ರಬಲ ಕೊಟ್ಟಿರೋ ಸ್ಲೋ ಪಾಯ್ಸನ್ ಇಂದ ಮಾವ 3 ತಿಂಗಳು ಅಥವಾ 6 ತಿಂಗಳ ಒಳಗಡೆ ಸತ್ ಹೋಗ್ತಾರೆ ಅಂತ ಹೊರಗಡೆ ಜನ ಮಾತಾಡ್ತಿದ್ದಾರೆ. ಆ ಫೇಕ್ ಡಾಕ್ಟರ್ ಹತ್ರ ಸ್ಲೋ ಪಾಯ್ಸನ್ ತಗೊಂಡಿರೋರೆಲ್ಲ 3 ರಿಂದ 6 ತಿಂಗಳ ಒಳಗಡೆನೆ ಸತ್ ಹೋಗಿದಾರಂತೆ. ಆ ದಿಕ್ಕಲ್ಲಿ ಯೋಚನೆ ಮಾಡೋದಾದ್ರೆ ಮಾವ ಫಸ್ಟ್ ಟೈಮ್ ಕೋಮಾಗ್ ಹೋಗಿ ಬಂದ್ರು. ಈ ಸಲನು ಸಾವಿನ ಬಾಗ್ಲು ತಟ್ಟಿದ್ದಾರೆ. ಅದಕ್ಕೆ ಡಾಕ್ಟರ್ ಹತ್ರ ಕೇಳ್ತಿದ್ದೆ. ಅದು ಅಲ್ಲದೆ ನಮ್ಮ ಮನೆಗೆ, ನಮ್ಗೆ ವಿಶ್ವಾಂಬರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಅವರೇ ಯಜಮಾನ್ರು. ಅವ್ರನ್ನ ನಂಬ್ಕೊಂಡು ನಾವು, ನಮ್ಮ ಫ್ಯಾಮಿಲಿ ಎಲ್ಲ, ಸಾವಿರಾರು ಕುಟುಂಬ ಇದೆ. ಈ ವಿಚಾರನ ತಿಳ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಅವರು ಬದುಕಿರೋಷ್ಟು ದಿನ ನಾವು ಖುಷಿಯಾಗಿ ನೋಡ್ಕೋಬಹುದಲ್ವಾ? ಅವ್ರು ಕೇಳೋದನ್ನ ಮಾಡಿ ಅವ್ರಿಗಿಷ್ಟ ಇರೋ ಹಾಗೆ ನಾವೆಲ್ಲರೂ ಬದುಕಬಹುದು. ಅದಕ್ಕೆ ಅಂತ ಡಾಕ್ಟರ್ನ ಕೇಳ್ತಿದ್ದೆ ಅಷ್ಟೇ. ಡಾಕ್ಟರ್ ಪ್ಲೀಸ್, ನಮ್ಮ ಮನೆ ದೇವ್ರು ಇನ್ನು ಎಷ್ಟು ದಿನ ಬದುಕ್ತಾರೆ? ಪ್ಲೀಸ್ ಡಾಕ್ಟರ್, ನಿಮ್ ಕೈ ಮುಗಿತೀನಿ, ಪ್ಲೀಸ್ ಹೇಳಿ, ಪ್ಲೀಸ್. ನೋಡಿ, ಯಾಕೆ ಈ ರೀತಿ ಅನ್ಕೊಳ್ತಾ ಇದ್ದೀರಾ? ಅವ್ರಿಗೇನು ತೊಂದರೆ ಇಲ್ಲ. ಇಲ್ಲ ಡಾಕ್ಟರ್, ನಾನು ಈ ಮಾತು ನಂಬಲ್ಲ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಪ್ಲೀಸ್ ಡಾಕ್ಟರ್, ಪ್ಲೀಸ್ ನಿಜ ಹೇಳಿ.